ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಟಾಪಿಕ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಂದರೆ ಏನು? ಸೊ ಕಮ್ಯುನಿಕೇಷನ್ ಅಂತ ಹೇಳಿದರೆ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಕಮ್ಯುನಿಕೇಷನ್ ಎಲ್ಲ ಕಡೆಯೂ ಬೇಕು. ನೀವು ಸಮಾಜದಲ್ಲಿ ಬದುಕಬೇಕು ಅಂದಾಗ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ನಿಮ್ಮ ಸ್ಟ್ಯಾಂಡ್ ತಗೊಳ್ಬೇಕು ಅಂದಾಗ ನಿಮಗೆ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಕಮ್ಯುನಿಕೇಷನ್ ಇಲ್ಲದೆ ನೀವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ಮನುಷ್ಯರಿಗೆ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಕಮ್ಯುನಿಕೇಷನ್ ಅಂದರೆ ಏನು ಅನ್ನೋ ತಿಳ್ಕೊಳ್ಳೋಣ ನಾವು. ಓಕೆ, ಕಮ್ಯುನಿಕೇಷನ್ ಈಸ್ ದಿ ಟೂ ವೇ ಪ್ರೊಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಷನ್, ಐಡಿಯಾಸ್ ಆ್ಯಂಡ್ ಫೀಲಿಂಗ್ಸ್ ಬಿಟ್ವೀನ್ ಸೆಂಡರ್ ಆ್ಯಂಡ್ ರಿಸೀವರ್ ಟು ಅಚೀವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅಂತ ಹೇಳಿದರೆ ಕಮ್ಯುನಿಕೇಷನ್ ಅಂತ ಹೇಳಿದರೆ ಇಟ್ಸ್ ಅ ಟೂ ವೇ ಪ್ರೊಸೆಸ್ ಆಫ್ ಎಕ್ಸ್ಚೇಂಜಿಂಗ್. ಅಂದರೆ ಎರಡೂ ಕಡೆ ಬೇಕು ನಮಗೆ ಕಮ್ಯುನಿಕೇಷನ್ ಅನ್ನೋದು. ಯಾರು ಮಾತಾಡ್ತಾರೆ, ಯಾರು ಕೇಳಿಸ್ಕೊಳ್ತಾರೆ. ಸೊ ಕೇಳಿಸ್ಕೊಳ್ಳೋರು ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಷನಲ್ಲಿ ಯಾರು ಮಾತಾಡ್ತಾರೆ, ಯಾರು ಕೇಳಿಸ್ಕೊಳ್ತಾರೆ, ಅವರು ಇಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ. ಓಕೆ, ಅದೇ ಟೂ ವೇ ಪ್ರೊಸೆಸ್. ಒಬ್ಬರೇ ಮಾತಾಡಿದರೆ ಅದು ಅರ್ಥ ಬೇರೆ ಬರ್ತದೆ. ಓಕೆ, ಸೊ ಇಬ್ಬರೂ ಇರಬೇಕು ಕಮ್ಯುನಿಕೇಷನಲ್ಲಿ. ಓಕೆ, ಸೊ ಎಕ್ಸ್ಚೇಂಜ್ ಇನ್ಫಾರ್ಮೇಷನನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು ಕಮ್ಯುನಿಕೇಷನ್ ಅಂತ ಹೇಳಿದರೆ. ಫೀಲಿಂಗ್ಸನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು ಸೆಂಡರ್ ಮತ್ತು ರಿಸೀವರ್. ಇನ್ಫಾರ್ಮೇಷನನ್ನು ಅಥವಾ ಐಡಿಯಾಸನ್ನು, ಫೀಲಿಂಗ್ಸನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು ಯಾರೆಲ್ಲ? ಸೆಂಡರ್ ಮತ್ತು ರಿಸೀವರ್ನ ನಡುವೆ. ಓಕೆ, ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ಕಮ್ಯುನಿಕೇಷನನ್ನು ಮಾಡ್ತಾರೆ. ಓಕೆ, ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್. ಸೊ ಕೆಲವು ಎಲಿಮೆಂಟ್ಸ್ ಬರ್ತದೆ. ಒಂದು ಸೆಂಡರ್, ಮತ್ತೊಂದು ಎನ್ಕೋಡಿಂಗ್. ಸೆಂಡರ್ ಅಂತ ಹೇಳಿದರೆ ನೀವು ಯಾರು ವಿಷಯನ ಪ್ರಾರಂಭಿಸ್ತಾನೆ, ಯಾರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರನ್ನು ನಾವು ಸೆಂಡರ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಎನ್ಕೋಡಿಂಗ್ ಅಂದರೆ ಲ್ಯಾಂಗ್ವೇಜಸ್ನ ಮೂಲಕ ಮಾತಾಡುವಂಥದ್ದಾಗಿರ್ಬೋದು. ಸೊ ಅವರನ್ನು ನಾವಿಲ್ಲಿ ಎನ್ಕೋಡಿಂಗ್ ಅಂದರೆ ವಿಷಯವನ್ನು ಪ್ರಾರಂಭಿಸುವವರು, ಸೊ ಎನ್ಕೋಡಿಂಗ್ ಮಾಡುವವರು. ಓಕೆ, ನೆಕ್ಸ್ಟ್ ಬರೋದು ಮೆಸೇಜಸ್. ಮೆಸೇಜಸ್ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಇನ್ಫಾರ್ಮೇಷನ್ಸ್, ಐಡಿಯಾಸನ್ನು ನಾವು ಸ್ಟಾರ್ಟ್ ಮಾಡುವಂಥದ್ದು, ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದನ್ನು ನಾವು ಕರಿತೇವೆ. ಚಾನಲ್ ಅಂತ ಹೇಳಿದರೆ ಇನ್ನು ಓರಲಲ್ಲಿ ಮಾತಿನ ಮುಖಾಂತರ ಆಗಿರ್ಬೋದು, ಅಥವಾ ಲೆಟರ್ನ ಮುಖಾಂತರ, ಟೆಲಿಫೋನ್ನ ಮುಖಾಂತರ, ಅವ್ರ ಇಮೇಲ್ನ ಮುಖಾಂತರ ನಾವು ಇನ್ಫಾರ್ಮೇಷನನ್ನು ಕೊಡುವಂಥದ್ದು. ಓಕೆ, ನೆಕ್ಸ್ಟ್ ಡಿಕೋಡಿಂಗ್. ಯಾರು ರಿಸೀವ್ ಮಾಡ್ಕೊಳ್ತಾರೆ, ಯಾರು ಅಪೋಸಿಟ್ ಪರ್ಸನ್ ಇದ್ದಾರೆ, ಅವರು ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಓಕೆ, ನೆಕ್ಸ್ಟ್ ರಿಸೀವರ್ ಅಂದರೆ ರಿಸೀವ್ ಮಾಡ್ಕೊಳ್ಳೋರು, ಅಂದರೆ ಕೇಳಿಸ್ಕೊಳ್ಳೋರು. ಓಕೆ, ಸೊ ಫೀಡ್ಬ್ಯಾಕ್, ಅದಕ್ಕೆ ಪ್ರತ್ಯುತ್ತರ ಕೊಡುವಂಥದ್ದು. ಅಪೋಸಿಟ್ ಪರ್ಸನ್ ಅದಕ್ಕೆ ಪ್ರತ್ಯುತ್ತರ ಕೊಡುವಂಥವ್ರು. ಓಕೆ, ನೆಕ್ಸ್ಟ್ ನಾಯ್ಸ್ ಮತ್ತು ಕಂಟೆಕ್ಸ್ಟ್ ಅಂತೇಳಿ ಬರ್ತದೆ. ಇದು ಏನಾದರೂ ಕಮ್ಯುನಿಕೇಷನ್ಗೆ ಅಡ್ಡಿ ಉಂಟು ಮಾಡೋದನ್ನು ನಾವಿಲ್ಲಿ ನಾಯ್ಸ್ ಅಥವಾ ಕಂಟೆಕ್ಸ್ಟ್ ಅಂತ ಇಲ್ಲಿ ಕರಿತೇವೆ. ಓಕೆ, ಸೊ ಇದಿಷ್ಟು ಕಮ್ಯುನಿಕೇಷನ್. ಇದೇ ಥರದ ತುಂಬ ವೀಡಿಯೋಸ್ಗಳಿಗೋಸ್ಕರ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪ್ಲೀಸ್ ಶೇರ್ ಮಾಡಿ ಆದಷ್ಟು ಚಾನಲನ್ನು. ಓಕೆ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.